ಹಾಯ್ ನಮಸ್ತೆ ಎಲ್ಲರಿಗೂ. ಮೇಡಮ್ ಬಂದು ತುಂಬ ವರ್ಷದಿಂದ ನನ್ನ ಹತ್ರ ಸರ್ವಿಸಿಗೆ ಬರ್ತಿದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ನ ಕೇಳೋಣ. ಅವರು ಎಸ್ಪೆಷಲಿ ಯಾವಾಗಲೂ ಬರ್ತಾ ಇರ್ತಾರೆ, ತುಂಬ ಸಲ ಎಲ್ಲನೂ ಪಾಸಿಟಿವ್ ಆಗಿ ಹೇಳ್ತಾ ಇರ್ತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ನ ಇವತ್ತು ಕೇಳೋಣ ಬನ್ನಿ. ಹೇಳಿ ಮೇಡಮ್, ಹೇಗೆ ಅನಿಸ್ತಾ? ಒಂದು ಪಾಸ್ಟ್ 10 yearsಯಿಂದ ಇವರು ಸಲೂನ್ಗೆ ಬರ್ತಾ ಇದ್ದೀನಿ. ಆ್ಯಂಡ್ ನಾನು ಎಸ್ಪೆಷಲಿ ಐಬ್ರೋಸ್ ಆ್ಯಂಡ್ ಹೇರ್ ಕಟಿಂಗ್ ಆ್ಯಂಡ್ ಎವ್ರಿ ಸರ್ವಿಸ್ ಇಸ್ ರೀಸನಬಲ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾರೆ. ವೆರಿ ಪೇಷನ್ಸ್ ಆಗಿದ್ದಾರೆ ಆ್ಯಂಡ್ ಎವ್ರಿಥಿಂಗ್ ಇಸ್ ವೆರಿ ಗುಡ್. ಎಲ್ಲರೂ ಬನ್ನಿ, ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು. ಹೇಳ್ತಾ ಇದ್ರು ಮೇಡಮ್ ಕೈ ತುಂಬ ಚೆನ್ನಾಗಿ ನಾನು ಹೇರ್ ಕಟಿಂಗ್ ಎಸ್ಪೆಷಲಿ ಇವರೇ ಬೇಕು ಅಂತ ಬರ್ತೀನಿ, ಯಾಕಂತಂದರೆ ಹೇರ್ ಗ್ರೋತ್ ತುಂಬ ಚೆನ್ನಾಗೇ ಆಗುತ್ತೆ ಇವ್ರ ಕೈನಲ್ಲಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ವೆಯ್ಟ್ ಮಾಡಿ ಮಾಡಿಸ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಅವರ ಒಂದು ನನ್ನ ಟೈಮು ಪಾಪ ವೆಯ್ಟ್ ಮಾಡಿ ಮಾಡ್ಕೊಳ್ತಾರೆ ಇವರು. ತುಂಬ ಥ್ಯಾಂಕ್ಸ್. ಈ ಒಂದು ವಿಡಿಯೋ ಮೂಲಕ ನಾನು ಹೇಳ್ತೀನಿ. ಏನಕ್ಕೆ ನನ್ನ ಕ್ಲೈಂಟ್ ಇದೇ ಥರ ತುಂಬ ನನ್ನ ಜರ್ನಿಯಲ್ಲಿದ್ದಾರೆ. ಇವರು ಎಸ್ಪೆಷಲಿ ರಮ್ಯಾ ಮ್ಯಾಮ್ ಅಂತ ಇವರು ಕೂಡ ಲಾಂಗ್ ಜರ್ನಿಯಲ್ಲಿದ್ದಾರೆ. ತುಂಬ ಹೀಗೆ ಎಲ್ಲರಿಗೂ ಕೂಡ ದೇವರ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಏನಕ್ಕೆ ಅಂದರೆ ಇವರೆಲ್ಲರಿಂದಲೇ ಇವತ್ತು ನಾನು ಇಷ್ಟು ಚೆನ್ನಾಗಿರೋದು. ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನನ್ನ ಎಲ್ಲ ಕ್ಲೈಂಟು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಈ ವಿಡಿಯೋ ಆ್ಯಂಡ್ ಸೇಮ್ ಟು ಯು ಶಶಿಕಲಾ, ನೀವು ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ಮೇಡಮ್ ಬಂದು ಹೇರ್ ಕಲರಿಂಗ್ ಮಾಡಿಸಿದ್ರು, ಹಾಗೆ ಹೇರ್ದು ಕೂಡ ಮಾಡಿಸಿದ್ರು. ಹೇಗೆ ಅನ್ನಿಸ್ತು ಮೇಡಮ್? ಸರ್ವಿಸ್ ತುಂಬ ಚೆನ್ನಾಗಿದೆ. ನಾನು ನ್ಯಾನೋ ಪ್ಲಸ್ಗೆ ಮಾಡ್ಸೋಕ್ಕೆ ಮುಂಚೆ ತುಂಬ ಭಯಪಟ್ಟಿದ್ದೆ, ಹಿಂಗೋ ಏನೋ ಅಂತ. ಮಾಡಿಸಿದ್ಮೇಲಂತೂ ಇವಾಗ ಎಲ್ಲರೂ ಸೂಪರ್ ಅಂತಿದ್ದಾರೆ. ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಸೀರಮ್ಮು ಕೂಡ ತೊಗೊಂಡೋಗಿದ್ದೆ. ಸೊ ಸೀರಮ್ಮು, ಶ್ಯಾಂಪು, ಹೇರ್ ಮಾಸ್ಕ್ ಎಲ್ಲ ಕೊಟ್ಟಿದ್ರು. ಸೊ ಅದನ್ನು ಯೂಸ್ ಮಾಡ್ತಿರೋದ್ರಿಂದ ಹಾಗೆ ಇದೆ. ಸೊ ಮೋರ್ ದೆನ್ 7 months ಆಯಿತು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಹಾಯ್ ನಮಸ್ತೆ ಎಲ್ಲರಿಗೂ. ಮೇಡಮ್ ಬಂದು ಸ್ಕ್ಯಾಲ್ಪ್ಗೆ ಪ್ರೋಟೀನ್ ಟ್ರೀಟ್ಮೆಂಟ್ ಹಾಕ್ಸಿದ್ರು ಇವತ್ತು. ಎಸ್ಪೆಷಲಿ ಇವರು ಒಂದು ಹೇರ್ ತುಂಬ ತಿಂದಿತ್ತು ಈ ಒಂದು ಕ್ರೌನ್ ಏರಿಯಾ. ಇವಾಗ ತುಂಬ ಚೆನ್ನಾಗಾಗಿದೆ ಇದೆ ನೋಡ್ಬೋದು. ಪ್ರಾಡಕ್ಟು ಕೂಡ ಯೂಸ್ ಮಾಡ್ತಿದ್ದಾರೆ. ಹೇಗೆ ಅನ್ನಿಸ್ತು ಅನ್ನೋದನ್ನ ಕೇಳೋಣ. ಹೇಗೆ ಅನ್ನಿಸ್ತದೆ ಮೇಡಮ್? ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಹೇರ್ ಫಾಲ್ ಏನೂ ಆಗಿಲ್ಲ. ಇಡೀ ಪ್ರೋಸೆಸ್ಸಲ್ಲಿ ಕೋಮ್ ಮಾಡ್ತಾಯಿದ್ರು, ಒಂದು ಹೇರ್ ಫಾಲ್ ಕೂಡ ಆಗಿಲ್ಲ. ಸೊ ಮತ್ತೆ ಬರ್ತೀನಿ ಟ್ರೀಟ್ಮೆಂಟ್ ಮಾಡಿಸ್ಕೊಡೋದಕ್ಕೆ. ಖುಷಿ ಆಯ್ತಾ? ಹೌದು, ಎಲ್ಲರೂ ಬಂದು ಮಾಡಿಸ್ಬೋದಾ ಮೇಡಮ್? ಖಂಡಿತ. ಆಯಿಲು, ಸೀರಮ್ ತುಂಬ ಹೆಲ್ಪ್ ಮಾಡ್ತು. ಅದು ಕೂಡ ಪರ್ಚೇಸ್ ಮಾಡಿದ್ದೆಲ್ಲ. ನೀವು ಬೈ ಮಾಡ್ಕೊಂಡು ಹೋಗಿದ್ರೆ ಆಲ್ರೆಡಿ ಪ್ರಾಡಕ್ಟ್ ಬಿಫೋರು ರಿವ್ಯೂಸ್ ಎಲ್ಲ ನೋಡಿ ಅದೆಲ್ಲ ಯೂಸ್ ಮಾಡಿ ಈಗ ಬಂದು ಒಂದ್ಸಲ ಪ್ರೋಟೀನ್ ಕೂಡ ಹಾಕ್ಸಿದ್ದಾರೆ ಸ್ಕ್ಯಾಲ್ಪ್ದು. ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹೇಳಿ ಮೇಡಮ್ ನೀವೇ. ಹೌದು, ಆಯಿಲ್, ಸೀರಮ್ ಮತ್ತು ಶ್ಯಾಂಪು ತುಂಬ ಚೆನ್ನಾಗಿತ್ತು. ನನಗೆ ಸೀರಮ್ ಯೂಸ್ ಮಾಡಿ ಒಂದು 2-3 ಡೇಸಲ್ಲೇ ರಿಸಲ್ಟ್ ಗೊತ್ತಾಯಿತು. ಹೊಸ ಹೇರ್ ಗ್ರೋತ್ ಕೂಡ ಆಗ್ತಾ ಇದೆ. ಸೊ ಇನ್ನು ಸ್ಪೀಕರ್ ಆಫ್ ಮಾಡಿ ಏನು ಕೇಳಿಸುತ್ತೆ ಅಂತ. ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಕೂಡ ಫುಲ್ ಟಯರ್ಡ್ ಆಗಿದ್ದೀನಿ. ಮೇಡಮ್ ಇವತ್ತು ಬಂದು ಸ್ಕ್ಯಾಲ್ಪ್ಗೆ ಪ್ರೋಟೀನ್ ಟ್ರೀಟ್ಮೆಂಟ್ ಹಾಕ್ಸಿದ್ರು. ಎಸ್ಪೆಷಲಿ ಫಸ್ಟ್ ಟೈಮು ಬಿಫೋರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ರು. ಇದು ರಿವ್ಯೂಸ್ ಎಲ್ಲ ನೋಡಿ ನಾನು ಒಂದ್ಸಲ ಹಾಕ್ಸ್ಬೇಕು ಅಂತ ಹೇಳಿ ಹಾಕ್ಸಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ ಇವ್ರಿಗೆ. ಅವರು ಅದನ್ನ ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್ನ. ಹೇಗೆ ಅನಿಸ್ತು? ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಮಸಾಜು ಎಲ್ಲ ಸೇರಿ. ಆ್ಯಂಡ್ ಕೋಮ್ ಮಾಡ್ತಿದ್ದಾಗ ಒಂದು ಸ್ಟ್ಯಾಂಡ್ ಹೇರ್ ಫಾಲ್ ಕೂಡ ಆಗಿಲ್ಲ. ಪ್ಲಸ್ ಅದ್ರ ಜೊತೆಗೆ ಸೀರಮ್ ಕೂಡ ಕೊಟ್ಟಿದ್ರು. ಸೀರಮು, ಆಯಿಲು, ಶ್ಯಾಂಪು ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಲಾಸ್ಟ್ 1.5 month. ಅದು ತುಂಬ ರಿಸಲ್ಟ್ಸ್ ನನಗೆ 1 weekಲ್ಲೇ ಸಿಕ್ತು. ಸೊ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಪರ್ಚೇಸ್ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್.